ನಮಸ್ಕಾರ ಸ್ನೇಹಿತರೆ, ಉತ್ತಮ ಸಮಾಜಕ್ಕಾಗಿ ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ವಿಧಾನಸಭೆಯಲ್ಲಿ ನಿಂತು RSS ಗೀತೆ ಹಾಡಿದ ಕಾಂಗ್ರೆಸ್ ನಾಯಕರಿದ್ದಾರೆ. RSS ಕಚೇರಿಯ ಶಿಲಾನ್ಯಾಸಕ್ಕೆ ಹೋದ ಕಾಂಗ್ರೆಸ್ ಶಾಸಕರಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಜೊತೆ ವೇದಿಕೆ ಹಂಚಿಕೊಳ್ಳಿರುವ ಕಾಂಗ್ರೆಸ್ ಮುಖಂಡರಿದ್ದಾರೆ. ಬಿಜೆಪಿ ಸಂಸದನನ್ನು ತನ್ನ ವೇದಿಕೆಗೆ ಕರೆಸಿ ಕೇಂದ್ರ ಮಂತ್ರಿಯಾಗಲಿ ಅಂತ ಹಾರೈಸಿದ ಕಾಂಗ್ರೆಸ್ ನಾಯಕರಿದ್ದಾರೆ. ಬಿಜೆಪಿಯ ಲೋಕಸಭಾ ಅಭ್ಯರ್ಥಿಯನ್ನು ಗೆಲ್ಲಿಸಿ ಅಂತ ಮನವಿ ಮಾಡಿಕೊಂಡ ಕಾಂಗ್ರೆಸ್ ನಾಯಕರಿದ್ದಾರೆ. ಬಿಜೆಪಿ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿರುವ ಕಾಂಗ್ರೆಸ್ ನಾಯಕರಿದ್ದಾರೆ. ಆದರೆ ಅದ್ಯಾವುದು ಪಕ್ಷದ ಶಿಸ್ತು ಉಲ್ಲಂಘನೆ ಅಂತ ಕಾಂಗ್ರೆಸ್ಸಿಗೆ ಅನಿಸಿಲ್ಲ. ಅದು ಪಕ್ಷಕ್ಕೆ ಮುಜುಗರ ಅಂತನೂ ಕಾಂಗ್ರೆಸ್ಸಿಗೆ ಭಾವಿಸಲಿಲ್ಲ. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಂತನೂ ಕೂಡ ಕಾಂಗ್ರೆಸ್ಸಿಗೆ ಹೇಳಿಲ್ಲ. ಅವರ ಮೇಲೆ ಕಾಂಗ್ರೆಸ್ ಯಾವುದೇ ಕ್ರಮನೂ ತಗೊಂಡಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷಕ್ಕಾಗಿ ಅವಿರತವಾಗಿ ದುಡಿದಿರೋ ಮುಸ್ಲಿಂ ನಾಯಕರ ಮೇಲೆ ಕಾಂಗ್ರೆಸ್ ಈಗ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತಿದೆ. ಹೌದು ಸ್ನೇಹಿತರೆ, ಮುಸ್ಲಿಂ ನಾಯಕರನ್ನು ಬಲಿ ಹಾಕ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ. ಮೊನ್ನೆ ನಸೀರ್ ಅಹಮದ್ ಅವರು ಬಾಗಲಕೋಟೆಯಲ್ಲಿ 10 ದಿನಗಳ ಕಾಲ ಠೇಕಾಣಿ ಹೂಡಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲಿ ತನ್ನೆಲ್ಲ ಶ್ರಮ ಹಾಕಿದ್ದರು. ಆದರೂ ಅವರ ಮೇಲೆ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪ ಹೊರಿಸಲಾಗಿದೆ. ಹೌದು ಸ್ನೇಹಿತರೆ, ಅವರನ್ನು ಕ್ಯಾಬಿನೆಟ್ ದರ್ಜೆಯ ಹುದ್ದೆಯಿಂದಲೂ ಕೂಡ ತೆಗೆದು ಹಾಕಲಾಗಿದೆ. ಇದು ದಾವಣಗೆರೆಯ ಬೈ ಎಲೆಕ್ಷನ್ ಸಂಬಂಧ ಕಾಂಗ್ರೆಸ್ ಪಕ್ಷ ತಗೊಂಡಿರೋ ಮುಸ್ಲಿಂ ನಾಯಕತ್ವದ ಮತ್ತೊಂದು ತಲೆದಂಡ. ಮೊದಲಿಗೆ ಕೆಪಿಸಿಸಿ ಮೈನಾರಿಟಿ ಸೆಲ್ ರಾಜ್ಯ ಅಧ್ಯಕ್ಷ ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆ ಪಡೆದಿದ್ದ ಕಾಂಗ್ರೆಸ್ ಇವತ್ತು ನಸೀರ್ ಅಹಮದ್ ಅವರನ್ನು ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆಗೊಳಿಸಿದೆ. ಹೌದು ಸ್ನೇಹಿತರೆ, ಬಿಡುಗಡೆ ಮಾಡಿದ ಅಂದ್ರೆ ವಜಾ ಮಾಡಿದೆ ಅಂತಾನೆ. ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡುವಂತೆ ನಸೀರ್ ಅಹಮದ್ಗೆ ಕೆಪಿಸಿಸಿ ಉಸ್ತುವಾರಿ ಸುರ್ಜೇವಾಲಾ ನಿನ್ನೆ ಸೂಚನೆ ಕೊಟ್ಟಿದ್ದು, ಆದರೆ ರಾಜೀನಾಮೆ ನೀಡಲು ನಸೀರ್ ಅಹಮದ್ ಹಿಂದೇಟು ಹಾಕಿದ್ರು ಸ್ನೇಹಿತರೆ. ಹೌದು, ಹಾಗಾಗಿ ಅವರನ್ನು ಹುದ್ದೆಯಿಂದ ವಜಾ ಮಾಡಲಾಗಿದೆ. ನಸೀರ್ ಅಹಮದ್ ಅವರನ್ನು ತಕ್ಷಣವೇ ಜಾರಿಗೆ ಬರುವಂತೆ ಸಿಎಂ ರಾಜಕೀಯ ಕಾರ್ಯದರ್ಶಿ ನೇಮಿಸಿರುವುದನ್ನು ಹಿಂದಕ್ಕೆ ಪಡೆದುಕೊಳ್ಳಲಾಗಿದೆ. ಹುದ್ದೆಯಿಂದ ಅವರನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಸರ್ಕಾರ ಆದೇಶ ಮಾಡಿದೆ. ಏನ್ ಕಾಂಗ್ರೆಸ್ ಸರ್ಕಾರ ಸ್ನೇಹಿತರೆ ಇದು. ಆ ಮೂಲಕ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕತ್ವದ 2ನೇ ತಲೆದಂಡವನ್ನು ಕಾಂಗ್ರೆಸ್ ಪಡೆದಿದೆ. ಹೌದು ಸ್ನೇಹಿತರೆ, ಕಾಂಗ್ರೆಸ್ಸಿನ ಈ ಕ್ರಮ ಮುಸ್ಲಿಂ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿದೆ ಸ್ನೇಹಿತರೆ. ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ಮತ್ತೆ ಮತ್ತೆ ಅಪಮಾನ ಮಾಡುತ್ತಿದೆ ಅಂತ ಸಾಮಾಜಿಕ ಮಾಧ್ಯಮಗಳಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಹೌದು ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರದ ಜಾತಿ ಗಣತಿಯನ್ನು ಟೀಕಿಸಿದ್ದ ಶಾಮನೂರು ಧಣಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಿಲ್ಲ. ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗದ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸುವಂತೆ ಕರೆ ಕೊಟ್ಟಿದ್ದ ಶಾಮನೂರು ಧಣಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಿಲ್ಲ ಈ ಕಾಂಗ್ರೆಸ್ ಸರ್ಕಾರ. ಬೈ ಎಲೆಕ್ಷನ್ ನಲ್ಲಿ ಅಭ್ಯರ್ಥಿ ಪಟ್ಟಿ ಬಿಡುಗಡೆ ಮುನ್ನವೇ ನಾಮಪತ್ರ ಸಲ್ಲಿಸಿ ಶಿಸ್ತು ಉಲ್ಲಂಘಿಸಿದ್ದ ದಾವಣಗೆರೆ ಧಣಿಗಳ ವಿರುದ್ಧ ಕ್ರಮ ಕೈಗೊಳ್ಳದ ಈ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ನಾಯಕರ ಮೇಲಷ್ಟೇ ಪ್ರಹಾರ ಮಾಡುತ್ತಿದೆ ಅಂತ ಮುಸ್ಲಿಮರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ಹೌದು, ಕಾಂಗ್ರೆಸ್ಸಿನ ಮತ ಬ್ಯಾಂಕ್ ಆಗಿರುವ ಮುಸ್ಲಿಮರ ಈ ಅಸಮಾಧಾನ ಕಾಂಗ್ರೆಸ್ಸಿಗೆ ತುಂಬಾ ದುಬಾರಿಯಾಗುವ ಸಾಧ್ಯತೆ ಅದು ದಿನಗಳು ದೂರ ಇಲ್ಲ ಅಂತ ಕಾಣ್ತಾ ಇದೆ ಸ್ನೇಹಿತರೆ. ಈಗ ಸಿಎಂ ಸಿದ್ದರಾಮಯ್ಯ ಕೂಡ ಹಲ್ಲು ಕಿತ್ತ ಹಾವಿನ ತರ ಆಗ್ಬಿಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಅವರು ತಮ್ಮ ಆಪ್ತರನ್ನು ಉಳಿಸಿಕೊಳ್ಳೋಕೆ ಮುಂದಾಗಿಲ್ಲ. ಆಗ್ತಿರೋ ಅನ್ಯಾಯಗಳನ್ನು ಕಂಡು ಸಿದ್ದರಾಮಯ್ಯ ಕೂಡ ಬಾಯಿ ಮುಚ್ಚಿ ಕೂತಿದ್ದಾರೆ. ಅವರ ಸ್ವಾಭಿಮಾನದ ರಾಜಕಾರಣಕ್ಕೆ ಈಗ ಏನಾಯ್ತೋ ಗೊತ್ತಿಲ್ಲ, ನಮ್ಗಂತೂ ಗೊತ್ತಾಗ್ತಾ ಇಲ್ಲ, ಆದರೆ ನಮ್ಮ ವೀಕ್ಷಕರಿಗೆ ಗೊತ್ತಾಗ್ತಾ ಇದೆ ಅಂತ ನಾವು ನೋಡಬೇಕಾಗಿದೆ. ಸರ್ಕಾರ ನಡೆಸಲು ಮಾತ್ರವಲ್ಲ, ಸರ್ಕಾರವನ್ನೇ ಕೆಡವಲು ಶಕ್ತಿ ಇರೋ ನಾಯಕನಿಗೆ ತನ್ನ ಆಪ್ತನೊಬ್ಬನನ್ನು, ಒಬ್ಬ ಜಾತ್ಯತೀತ ಮುಸ್ಲಿಂ ನಾಯಕನನ್ನು ಉಳಿಸಿಕೊಳ್ಳೋಕೆ ಆಗಿಲ್ಲ ಅಂದ್ರೆ
ಸಿದ್ದರಾಮಯ್ಯ ಅವರ ಶಕ್ತಿ ಸಾಮರ್ಥ್ಯ ಕೂಡ ಇಲ್ಲಿ ಪ್ರಶ್ನೆಗಳು ಪಡುತ್ತದೆ ಸ್ನೇಹಿತರೆ. ಹೀಗಾಗಿ ಸಿದ್ದರಾಮಯ್ಯ ಮೇಲೆ ಮುಸ್ಲಿಂ ಸಮುದಾಯದ ಇನ್ಮೇಲೆ ಯಾಕೆ ನಂಬಿಕೆ ಇಟ್ಟುಕೊಳ್ಳಬೇಕು ಅನ್ನೋ ಪ್ರಶ್ನೆ ಮೂಡುತ್ತಾ ಇದೆ. ಹೌದು ಸ್ನೇಹಿತರೆ, ಖಂಡಿತವಾಗಿಯೂ ಮುಸ್ಲಿಮರು ಇದಕ್ಕೆಲ್ಲ ಪಾಠ ಕಲಿಸಿಯೇ ಕಲಿಸ್ತಾರೆ. ಅದನ್ನು ಕಾಲವೇ ನಿರ್ಧರಿಸುತ್ತೆ. ಅದಕ್ಕೆ ನಾವು ಸ್ವಲ್ಪ ಕಾಯಬೇಕೆ ಅಷ್ಟೇ ಸ್ನೇಹಿತರೆ. ಕಾಂಗ್ರೆಸ್ ಈಗ ಮುಸ್ಲಿಂ ಮುಖಂಡರ ಅಶಿಸ್ತಿನ ಬಗ್ಗೆ ಮಾತಾಡುತ್ತೆ. ಆದರೆ ಕಾಂಗ್ರೆಸ್ ಉಪಚುನಾವಣೆಯಲ್ಲಿ ಹೇಗೆ ಕೆಟ್ಟ ನಿರ್ಧಾರ ತಗೊಂಡಿದೆ ಅನ್ನೋದು ಈಗ ಚರ್ಚೆಯಾಗ್ತಿಲ್ಲ. ಯಾಕೆ ಕಾಂಗ್ರೆಸ್ಸಿನ ಅಶಿಸ್ತು ನಿರ್ಲಕ್ಷ್ಯ ಯಾವುದು ಚರ್ಚೆಯಾಗ್ತಿಲ್ಲ? ದಾವಣಗೆರೆಯಲ್ಲಿ ಕಾಂಗ್ರೆಸ್ ತನ್ನ ಮತ ಬ್ಯಾಂಕ್ ಆಗಿರೋ ಅಹಿಂದ ಸಮುದಾಯಕ್ಕೆ ವಂಚಿಸಿ ಈ ಧಣಿಗಳ ಪರವಾಗಿ ನಿಂತಿದ್ದು. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಕ್ಷ ಅಹಿಂದ ಟಿಕೆಟ್ ಆಕಾಂಕ್ಷಿಗಳನ್ನು ಪರಿಗಣನೆ ತೆಗೆದುಕೊಳ್ಳದೆ ಶಾಮನೂರು ಕುಟುಂಬಕ್ಕೆ ಮಣೆ ಹಾಕಿರೋದು ಇವತ್ತು ಸಚಿವ ಜಮೀರ್ ಖಾನ್ ಅವರ ಮಾತಿನಲ್ಲಿ ಬಹಿರಂಗವಾಗಿದೆ ಸ್ನೇಹಿತರೆ.